ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿ ಅಕ್ರಮ ಸೈಟ್ ಹಂಚಿಕೆಯಾಗಿದೆ ಅಂತಕ್ಕಂಥ ಆರೋಪ ಈಗ ಮುಖ್ಯಮಂತ್ರಿಗಳ ಪತ್ನಿ ಪತ್ರ ಬರೆಯುವ ಹಂತಕ್ಕೆ ಹೋಗಿದೆ. ಮೂಡಾ ಸೈಟ್ ಅನ್ನು ವಾಪಸ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೂಡಾ ಆಯುಕ್ತರಿಗೆ ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರು. ವಿವಾದಿತ 14 ಸೈಟ್ ಹಿಂದಿರುಗಿಸುವುದಾಗಿ ಹೇಳಿಕೆ. ನನಗೆ ಪತಿಯ ಮರ್ಯಾದೆ ಮತ್ತು ನೆಮ್ಮದಿಗಿಂತ ಯಾವುದೂ ಕೂಡ ದೊಡ್ಡದಲ್ಲ. ಈ ನಿವೇಶನಗಳು ತೃಣಕ್ಕೆ ಸಮಾನ ಅಂತ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರು ಪತ್ರದಲ್ಲಿ ಬರೆದಿದ್ದಾರೆ. ವಾಪಸ್ ತಗೊಳ್ಳಿ, ಕ್ರಯ ಪತ್ರವನ್ನು ರದ್ದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಹೇಳಿರ್ತಕ್ಕಂಥದ್ದು. ಮೂಡಾ ಸೈಟ್ ವಾಪಸ್ ಕೊಡೋದಕ್ಕೆ ಮುಖ್ಯಮಂತ್ರಿಗಳ ಪತ್ನಿ ಈಗ ನಿರ್ಧಾರವನ್ನು ಮಾಡಿದ್ದಾರೆ, ಪತ್ರವನ್ನು ಬರೆದಿದ್ದಾರೆ ಮೂಡಾ ಆಯುಕ್ತರಿಗೆ. ಆ ಪತ್ರದಲ್ಲಿ ಅವರು ಎಲ್ಲ ವಿಚಾರಗಳನ್ನು ವಿವರವಾಗಿ ಹೇಳ್ತಾ ಹೋಗ್ತಾರೆ. ತಮ್ಮ ಈ ನಿರ್ಧಾರ ಯಾಕೆ, ಈ ಹಿಂದೆ ಅವ್ರು ಏನು ನಿರ್ಧಾರ ಮಾಡಿದ್ರು, ಅದು ಬದಲಾಗಿದ್ದು ಯಾಕೆ, ಮೊದಲು ಆರಂಭದಲ್ಲೇ ಸೈಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ, ವಾಪಸ್ ಕೊಡಬೇಕು ಅಂತ. ಬಟ್ ಅವರ ಹಿತೈಷಿಗಳು, ಕುಟುಂಬಸ್ಥರು ಬೇಡ, ಇದೊಂಥರ ತಪ್ಪಾಗುತ್ತೆ ಹಂಗೆ ಮಾತಾಡಿದ್ರೆ, ನಾವು ಕಾನೂನಾತ್ಮಕ ಹೋರಾಟ ಮಾಡೋಣ ಅಂತ ಅವ್ರು ಹೇಳಿದ್ರಂತೆ. ಅದಕ್ಕೆ ಸುಮ್ಮನಾಗಿದ್ರು. ಬಟ್ ಆಮೇಲಿಂದ ಯಾವಾಗ ಇದು ಮುಖ್ಯಮಂತ್ರಿಗಳ ರಾಜಕೀಯ ಜೀವನದಲ್ಲಿ ಇದೊಂದು ಕಪ್ಪು ಚುಕ್ಕೆ ಆಗುತ್ತೆ ಅಂತ ಅನಿಸ್ಕೊತಾ ಇದೆ. ಈಗ ಅದು ವಾಪಸ್ ಕೊಡೋದಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ. ಇವರಿಗೆ ಆಯುಕ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೈಸೂರು ಇಂದ ಶ್ರೀಮತಿ ಪಾರ್ವತಿ, ವೈಫ್ ಆಫ್ ಸಿದ್ದರಾಮಯ್ಯ, ಬೆಂಗಳೂರು. ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಪ್ರಾಧಿಕಾರವು ಭೂ ಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಪರಿಹಾರದ ಬದಲಾಗಿ ವಿಜಯನಗರದ 3ನೇ ಹಾಗೂ 4ನೇ ಹಂತದಲ್ಲಿ ನನಗೆ ಮಂಜೂರು ಮಾಡಲಾದ 14 ನಿವೇಶನಗಳನ್ನು ಹಿಂದಿರುಗಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ವಿಸ್ತೀರ್ಣದ ನನ್ನ ಜಮೀನನ್ನು ಪ್ರಾಧಿಕಾರವು ಭೂಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪರಿಹಾರವಾಗಿ ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ವಿವಿಧ ಅಳತೆಯ 14 ನಿವೇಶನಗಳನ್ನು ಮಂಜೂರು ಮಾಡಿರುವುದು ನಿಮಗೆ ತಿಳಿದಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನನ್ನ ಪರವಾಗಿ ಕಾರ್ಯಗತಗೊಳಿಸಿದ 14 ನಿವೇಶನಗಳ ಕ್ರಯ ಪತ್ರಗಳನ್ನು ರದ್ದುಗೊಳಿಸುವ ಮೂಲಕ ನಾನು ಪರಿಹಾರದ ನಿವೇಶನಗಳನ್ನು ಒಪ್ಪಿಸಲು ಮತ್ತು ಹಿಂದಿರುಗಿಸಲು ಬಯಸುತ್ತೇನೆ. ನಿವೇಶನಗಳ ಸ್ವಾಧೀನವನ್ನು ಸಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮರಳಿ ಹಸ್ತಾಂತರಿಸುತ್ತಿದ್ದೇನೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ. ತಮ್ಮ ವಿಶ್ವಾಸಿ ಶ್ರೀಮತಿ ಪಾರ್ವತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ರೋಹಿತ್ ಅವರಿಂದ ಪಡೆಯೋಣ. ರೋಹಿತ್, ಈಗ ಮುಖ್ಯಮಂತ್ರಿಗಳ ಪತ್ನಿ ಪತ್ರವನ್ನೇನೋ ಬರೆದರು. ಈಗ ಮೂಡಾದವರು ಏನು ಮಾಡಬೇಕು? ತನಿಖಾ ಹಂತದಲ್ಲಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಈಗ ಸೈಟ್ಗಳನ್ನು ವಾಪಸ್ ಪಡೆಯೋ ಪ್ರಕ್ರಿಯೆಗೆ ಚಾಲನೆ ಸಿಗುತ್ತಾ? ಕ್ರಯ ಪತ್ರಗಳನ್ನು ರದ್ದು ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಈಗ ಮೂಡಾದವರ ಮುಂದಿನ ಆಕ್ಷನ್ ಏನು? ಅರವಿಂದ್, ಮೊದಲನೇದಾಗಿ ನಾವು ನೋಡಬೇಕಾಗಿರುವಂಥದ್ದು ಮೂಡಾದ ಬೈಲಾಗಳೇನಿದ್ದಾವೆ ಅದನ್ನು ನೋಡಬೇಕಾಗತ್ತೆ. ಯಾಕಂತಂದರೆ ಬೈಲಾದಲ್ಲಿ ಯಾವ್ಯಾವ ಅಂಶಗಳಿದ್ದಾವೆ, ಸೈಟ್ಗಳನ್ನ ಕೊಡುವ ಹಂಚಿಕೆ ವಿಚಾರಗಳಾಗಬಹುದು, ಹಂಚಿಕೆ ಆದಂಥ ಸೈಟ್ಗಳಲ್ಲಿ ವಿವಾದಂಥ ಸಂದರ್ಭದಲ್ಲಿ ಅದನ್ನು ಹಿಂಪಡೆದು ಮೂಡಾಗೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಯಾವೆಲ್ಲ ಪ್ರೊಸೀಜರ್ಗಳಿದ್ದಾವೆ, ತನಿಖಾ ಹಂತದಲ್ಲಿ ಈ ಒಂದು ಸೈಟ್ಗಳನ್ನು ಕೊಡಬಹುದಾ, ವಾಪಸ್ ತೆಗೆದುಕೊಳ್ಳುವ ರೈಟ್ಸ್ ಮೂಡಾ ಆಯುಕ್ತರಿಗೆ ಇದೆಯಾ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಯಾಕಂದರೆ ಒಂದಷ್ಟು ಅವರದ್ದೇ ನಿಯಮಾವಳಿಗಳು ಇರುವಂಥದ್ದು. ಆ ನಿಟ್ಟಿನಲ್ಲಿ ಆ ಒಂದು ನಿಯಮಾವಳಿಗಳಲ್ಲಿ ಈ ಒಂದು ಸೈಟ್ಗಳನ್ನು ವಾಪಸ್ ಕೊಡೋ ನಿಟ್ಟಿನಲ್ಲಿ ಪ್ರಾವಿಷನ್ ಇದೆಯಾ ಅನ್ನೋದನ್ನ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು. ಅದಾದ ಬಳಿಕವಾಗಿ ಕೇವಲ ಲೋಕಾಯುಕ್ತದಲ್ಲಿ ಮಾತ್ರ FIR ದಾಖಲಾಗಿಲ್ಲ, ಇಡಿಯಲ್ಲೂ ಕೂಡ ಈ ಒಂದು FIR ದಾಖಲಾಗಿರುವಂಥದ್ದು. ಇಡಿ ಏನು ಹೇಳುತ್ತೆ ಈ ಬಗ್ಗೆ ಅಂತಲೂ ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಸಂಪೂರ್ಣವಾಗಿ ಈ ಒಂದು ವಹಿವಾಟು, ಹಣ ಏನು ಟ್ರಾನ್ಸಾಕ್ಷನ್ ಏನಾಗಿದೆ ಆ ವಿಚಾರವಾಗಿ ಕೂಡ ಇಡಿ ಪ್ರಮುಖವಾಗಿ ಈ ಒಂದು ತನಿಖೆಯನ್ನು ಮಾಡುತ್ತೆ. ಆ ವಿಚಾರವಾಗಿ ಕೂಡ ಈ ಒಂದು ಸೈಟ್ಗಳನ್ನು ಹಿಂಪಡೆಯುವ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ರೈಟ್ಸ್ ಇದೆ ಮೂಡಾ ಆಯುಕ್ತರಿಗೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಜೊತೆಗೆ ಲೋಕಾಯುಕ್ತವು ಕೂಡ ಈಗಾಗಲೇ ಸಂಪೂರ್ಣವಾಗಿ ಈ ಒಂದು ಮೂಡಾದ ಸೈಟ್ಗಳ ಏನು ಹಗರಣ ಆಗಿದೆ ಎಲ್ಲ ಕಡತಗಳನ್ನು ಕೂಡ ತಮ್ಮ ಹತ್ರ ಇಟ್ಕೊಂಡಿರುವಂಥದ್ದು. ಈ ನಡುವೆ ಅವರು ಹೇಗೆ ರಿಟರ್ನ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಮೂಡಾಗೆ ಅನ್ನೋದ್ರಲ್ಲಿ ಲೋಕಾಯುಕ್ತದ ಆ್ಯಂಗಲ್ ಅಲ್ಲೂ ಕೂಡ ನೋಡಬೇಕಾಗಿರುವಂಥದ್ದು. ಒಟ್ಟಾರೆ ತ್ರಿಕೋನ ಆ್ಯಂಗಲ್ ಅಲ್ಲಿ ಒಂದು ಕಡೆ ಮೂಡಾಗೆ ವಾಪಸ್ ಪಡೆಯೋದ್ರ ನಿಟ್ಟಿನಲ್ಲಿ ಹೇಗೆ ಪ್ರಾವಿಷನ್ ಇದೆ, ಮತ್ತೆ ಲೋಕಾಯುಕ್ತ ಇದನ್ನ ವಾಪಸ್ ಕೊಡೋಕ್ಕೆ ಹೇಗೆ ಬಿಡುತ್ತೆ, ಇನ್ನೊಂದರ ಕಡೆ ಇಡಿ ಕೂಡ ಇದಕ್ಕೆ ಹೇಗೆ ಪ್ರಾವಿಷನ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನೊಂದು ಕಡೆ ಈಗ ಸೈಟ್ಗಳನ್ನ ಕೊಟ್ಟಿರೋ
14 ಸೈಟ್ಗಳನ್ನು ವಾಪಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಮುಂದಾಗಿದ್ದಾರೆ ಪಾರ್ವತಿ ಅವರು, ಆ ನಿಟ್ಟಿನಲ್ಲಿ ತನಿಖೆಗೆ ಹೇಗೆ ಸಹಕಾರ ಆಗುತ್ತೆ, ಜೊತೆಗೆ ತನಿಖೆಗೆ ಕೂಡ ಏನು ಅಡ್ಡಿಪಡಿಸುವಂಥ ಕೆಲಸಗಳ ಕೂಡ ಆಗುತ್ತಾ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂಥದ್ದು. ತನಿಖಾ ಹಂತದಲ್ಲಿ ಇರುವಾಗ 14 ಸೈಟ್ಗಳನ್ನು ಎಷ್ಟರ ಮಟ್ಟಿಗೆ ವಾಪಸ್ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಬೇಕಾಗತ್ತೆ. ಏನಂದ್ರೆ ವಿವಾದ ಆದ ಬಳಿಕವಾಗಿ ಕೂಡ ಸಾಕಷ್ಟು ರೀತಿಯಲ್ಲಿ ಆಗ್ರಹಗಳು ಕೇಳಿಬಂದು 14 ಸೈಟ್ಗಳನ್ನು ವಾಪಸ್ ಕೊಡಿ ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳು ಆಗ್ರಹನ ಮಾಡ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇದ್ಯಾವುದು ಕೂಡ ಒಪ್ಕೊಂಡಿಲ್ಲ, ಮತ್ತೆ ನಾವು ತಪ್ಪೇ ಮಾಡಿಲ್ಲ, ಈ ನಿಟ್ಟಿನಲ್ಲಿ ನಾವೇ ಯಾಕೆ 14 ಸೈಟ್ಗಳನ್ನು ವಾಪಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಗಳನ್ನು ಆಡಿದ್ರು. ಇದೀಗ 2 FIR ಆದ ಬಳಿಕವಾಗಿ 14 ಸೈಟ್ಗಳನ್ನು ವಾಪಸ್ ಕೊಡ್ತೀವಿ ಅಂತೇಳಿ ಕೂಡ ಪಾರ್ವತಮ್ಮ ಅವರು ತಮ್ಮ ಪತ್ರದಲ್ಲಿ ಭಾವನಾತ್ಮಕವಾಗಿ ಬರೆದುಕೊಂಡಿರುವಂಥದ್ದು. ಆದರೆ ಇನ್ನೊಂದು ಕಡೆ ವಿಪಕ್ಷಗಳು ಕೂಡ ಇದನ್ನೇ ಆಹಾರ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ತಪ್ಪನ್ನೇ ಮಾಡಿದಂಥವರು ಯಾಕೆ 14 ಸೈಟ್ಗಳನ್ನು ವಾಪಸ್ ಕೊಡ್ತೀವಿ ಅಂತ ಬಂದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರಾಜಕೀಯ ನಾಯಕರು, ಅಂದರೆ ವಿಪಕ್ಷ ನಾಯಕರು ಕೂಡ ವಾಗ್ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಈಗಷ್ಟೇ ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹೇಳುವಂಥದ್ದು, ಆರಂಭದಲ್ಲಿ ನಾವು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ, ನಾನು 14 ಸೈಟ್ಗಳನ್ನು ವಾಪಸ್ಸು ಕೂಡ ಕೊಡಲ್ಲ, ಮತ್ತೆ ರಾಜೀನಾಮೆಯನ್ನು ಕೂಡ ಕೊಡಲ್ಲ ಅಂತಿದ್ದಂಥ ಸಿದ್ದರಾಮಯ್ಯನವರು ಇದೀಗ 14 ಸೈಟ್ಗಳನ್ನು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಯಾಕೆ? ಅಲ್ಲಿಗೆ ಅರ್ಥ ಅವರು ತಪ್ಪು ಮಾಡಿದ್ದೀವಿ ಅಂತೇಳಿ ಕನ್ಸಿಡರ್ ಆಯ್ತಲ್ಲ. ಜೊತೆಗೆ ರಾಜೀನಾಮೆಯನ್ನು ಕೂಡ ಕೊಡಲಿ, ಮತ್ತೆ ತನಿಖೆ ಕೂಡ ಸಹಕಾರ ಮಾಡಲಿ, ಪಾರದರ್ಶಕವಾಗಿ ಈ ಒಂದು ತನಿಖೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹೇಳಿರುವಂಥದ್ದು. ಇದಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿಯಾದಂಥ ರಿಯಾಕ್ಟ್ ಮಾಡ್ತಾರೆ ಅದನ್ನು ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ರೋಹಿತ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇವತ್ತಂತೂ ಹೆಚ್ಚು ಕಡಿಮೆ ಇಡೀ ದಿನ ಈ ವಿಚಾರದ ಸುತ್ತನೇ ರಾಜಕೀಯ ಗಿರಿಕಿ ಹೊಡಿತಾ ಇರುತ್ತೆ. ವಿರೋಧ ಪಕ್ಷದವರ ಮಾತುಗಳು, ಆಡಳಿತ ಪಕ್ಷದವರ ಮಾತುಗಳು, ಏನು ಎತ್ತ ಅಂತಕ್ಕಂಥದ್ದೇ ಕುತೂಹಲ. ಇನ್ನು ಮುಖ್ಯಮಂತ್ರಿಗಳ ಪತ್ನಿ ಪತ್ರ ಬರೆದಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳೇ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪತ್ನಿಯ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪತ್ನಿಯ ಈ ನಿರ್ಧಾರ ನನಗೂ ಆಶ್ಚರ್ಯ ಉಂಟು ಮಾಡಿದೆ. ನನ್ನ ಪತ್ನಿಯ ನಿರ್ಧಾರವನ್ನು ನಾನು ಗೌರವಿಸುತ್ತೇನೆ. ನನ್ನ ವಿರುದ್ಧದ ದ್ವೇಷಕ್ಕೆ ನನ್ನ ಪತ್ನಿ ಮಾನಸಿಕವಾಗಿ ನೊಂದಿದ್ದು ಮಾನಸಿಕ ಹಿಂಸೆಯನ್ನು ಅನುಭವಿಸುವಂತಾಗಿರುವುದಕ್ಕೆ ನನಗೆ ವಿಷಾದ ಇದೆ ಅಂತ ಎಕ್ಸ್ನಲ್ಲಿ ಭಾವನಾತ್ಮಕ ಪೋಸ್ಟ್ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲಿಗೆ ಅವರ ಪತ್ನಿ ಸೈಟ್ ವಾಪಸ್ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದನ್ನು ಸ್ವಾಗತ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇವರು ಕೂಡ ಒಪ್ಪಿದ್ದಾರೆ ಅಂತಕ್ಕಂಥದ್ದಾಯಿತು ಅಲ್ಲಿಗೆ. ಆದರೆ ಅವ್ರು ಕೊಡ್ತಕ್ಕಂಥ ಕಾರಣ, ನನ್ನ ವಿರುದ್ಧ ದ್ವೇಷಕ್ಕೆ ನನ್ನ ಪತ್ನಿ ಮಾನಸಿಕವಾಗಿ ನೊಂದಿದ್ದಾರೆ, ಹಾಗಾಗಿ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ನನ್ನ ವಿಚಾರದಲ್ಲಿ ಮಾನಸಿಕವಾಗಿ ಅವರು ಹಿಂಸೆ ಅನುಭವಿಸುವಂತಾಗಿರೋದಕ್ಕೆ ನನಗೆ ವಿಷಾದ ಇದೆ, ಆದರೂ ಅವರ ನಿರ್ಧಾರವನ್ನು ನಾನು ಗೌರವಿಸುತ್ತೇನೆ ಅಂತ ಎಕ್ಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರ್ಕೊಂಡಿದ್ದಾರೆ, ಅಂದರೆ ಟ್ವಿಟರ್ನಲ್ಲಿ ಬರ್ಕೊಂಡಿದ್ದಾರೆ. ಅಲ್ಲಿಗೆ ಮುಖ್ಯಮಂತ್ರಿಗಳು ಮತ್ತು ಅವರ ಪತ್ನಿ ಇಬ್ಬರು ಕೂಡ ಈ ನಿರ್ಧಾರಕ್ಕೆ ಬಂದಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಇನ್ನು ಉಳಿದವರಿಗೆ ಈ ವಿಚಾರ ಯಾವ ರೀತಿ ಆಹಾರವಾಗುತ್ತೆ, ಅದರಲ್ಲೂ ವಿರೋಧ ಪಕ್ಷದವರಿಗೆ ಅಂತಕ್ಕಂಥದ್ದು ಪ್ರಶ್ನೆ. ಸಹಜವಾಗಿಯೇ ಆಡಳಿತ ಪಕ್ಷದವರು ಇದನ್ನು ಸಮರ್ಥಿಸ್ಕೋಬೇಕಾಗತ್ತೆ. ವಿರೋಧ ಪಕ್ಷದವರಿಗೆ ಇನ್ನೊಂದು ಆಹಾರ ಸಿಕ್ತು. ಈಗಾಗಲೇ ಸ್ನೇಹಮಯಿ ಕೃಷ್ಣ ಮಾತಾಡ್ಬಿಟ್ಟಿದ್ದಾರೆ, ಇದು ನನ್ನ ಹೋರಾಟಕ್ಕೆ ಸಿಕ್ಕ ಮೊದಲ ಜಯ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು, ತನಿಖೆಯನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯೋದಕ್ಕೆ ಸಾಧ್ಯ ಇಲ್ಲ ಈ ಹಂತದಲ್ಲಿ ಅಂತ ಅವರಾಗಲೇ ಅಭಿಪ್ರಾಯ ಪಟ್ಟಿದ್ದಾರೆ. ಜೊತೆಗೆ ವಿಜಯೇಂದ್ರ ಅವರು, ಅದಾದ ನಂತರ ಆರ್ ಅಶೋಕ್ ಮತ್ತು ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಮುಗಿಬಿದ್ದಿದ್ದಾರೆ. ಈಗ ತಪ್ಪಿನ ಅರಿವಾಯ್ತಾ ನಿಮಗೆ ಅಂತ. ಸೊ ಇನ್ನು ಮೂಡಾ ಸೈಟ್ ವಾಪಸ್ ಬಗ್ಗೆ ಸಿಎಂ ಪತ್ನಿ ನಿರ್ಧಾರ ಮಾಡಿದ್ದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇಶನ ವಾಪಸ್ ಘೋಷಣೆ ಸಿಎಂ ಲೀಗಲ್ ಬ್ಯಾಟಲ್ಗೆ ಸಹಾಯವಾಗುತ್ತಾ, ಅಂದರೆ ಇವರು ಕಾನೂನು ಹೋರಾಟ ಮಾಡ್ತಾ ಇದಾರಲ್ಲ, ಇದಕ್ಕೆ ಸಹಾಯ ಆಗುತ್ತಾ, ಹಾಗಾಗಿ ಆ ನಿರ್ಧಾರ ಮಾಡಿದ್ರು ಅವರು ಅಂತಕ್ಕಂಥ ಪ್ರಶ್ನೆ. ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳ ಪತ್ನಿ ತೀರ್ಮಾನ ಮಾಡಿದ ನಂತರ ಯಾಕೆ ಹೀಗೆ ಮಾಡಿದ್ರು ಅಂತ ನೋಡಕ್ಕೆ ಹೋದರೆ, ಅವರ ಈ ಘೋಷಣೆ ಮುಖ್ಯಮಂತ್ರಿಗಳ ಕಾನೂನು ಹೋರಾಟಕ್ಕೆ ಸಹಾಯಕವಾಗುತ್ತಾ, ನೆರವಾಗುತ್ತಾ? ಒಂದು ಕಡೆ ಲೋಕಾಯುಕ್ತ ತನಿಖೆ, ಇಡಿ ಹಂತಕ್ಕೆ ಕೇಸ್ ಬಂದ ಮೇಲೆ ಘೋಷಣೆ ಮಾಡಿ ತಡವಾಯ್ತಾ? ಕಾನೂನು ಹೋರಾಟದಲ್ಲಿ ಎಷ್ಟರ ಮಟ್ಟಿಗೆ ಇದು ನೆರವಾಗುತ್ತೆ ಈ ನಿರ್ಧಾರ ಅಂತ ನೋಡ್ತಾ ಹೋಗೋಣ. ನೋಡಿ, ಕಾನೂನಾತ್ಮಕವಾಗಿ ಯಾವುದೇ ಪರಿಣಾಮ ಬೀರಲ್ಲ. ಈ ಸಂದರ್ಭದಲ್ಲಿ ಅವ್ರು ತಗೊಂಡಿರ್ತಕ್ಕಂಥ ತೀರ್ಮಾನ ಯಾವ ಪರಿಣಾಮವನ್ನು ಬೀರಲ್ಲ.
ಈಗಾಗಲೇ ಲೋಕಾಯುಕ್ತ ತನಿಖೆಗೆ ಆದೇಶವಾಗಿದ್ದು ತನಿಖೆ ನಡೀತಾ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯ, ಅದಕ್ಕೂ ಮೊದಲು ಹೈಕೋರ್ಟ್ ಆದಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ಕೊಟ್ಟ ನಂತರ ತನಿಖೆ ನಡೀತಾ ಇದೆ. ಸಿಎಂ ಮತ್ತು ಸಿಎಂ ಪತ್ನಿ ಉಳಿದ ಆರೋಪಿಗಳು ತನಿಖೆಯನ್ನು ಎದುರಿಸಲೇಬೇಕು. ಈಗ ಸೈಟ್ ವಾಪಸ್ ಕೊಡ್ತೀನಿ ಅಂದ ತಕ್ಷಣ ಆಯಿತು ಹಂಗಾರೆ ಎಲ್ಲ ಕೇಸ್ ವಾಪಸ್ ತಗೊಂಬಿಡಿ, ಯಾವುದೇ ತನಿಖೆ ಬೇಡ ಅಂತಾರ? ನೋ, ಹಾಗಾಗಕ್ಕೆ ಬರಲ್ಲ. ತನಿಖೆಯಲ್ಲಿ ಯಾವುದೇ ಬದಲಾವಣೆ ಕೂಡ ಆಗಲ್ಲ. ಲೋಕಾಯುಕ್ತದವರು ಅವರ ತನಿಖೆಯನ್ನು ಅವ್ರು ಮಾಡಬೇಕು, ಇಡಿ ಅವರು ಅವರ ತನಿಖೆಯನ್ನು ಅವ್ರು ಮಾಡಬೇಕು. ಪ್ರಕರಣದಲ್ಲಿ ಸಿಎಂಗೆ ಕಾನೂನು ಹೋರಾಟ ಈಗ ಅನಿವಾರ್ಯ ಅನ್ನುವಂತಾಗಿದೆ. ತಡವಾಯಿತು ನಿರ್ಧಾರ ಅಂತ. ಈ ವಿವಾದ ಎದ್ದಾಗಲೇ ಈ ತೀರ್ಮಾನಕ್ಕೆ ಬಂದಿದ್ದರೆ ಇಷ್ಟರ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಈ ಹಂತಕ್ಕೆ ಅಂತ. ಮುಖ್ಯಮಂತ್ರಿಗಳ ಪತ್ನಿಯ ನಿರ್ಧಾರದಿಂದ ಕಾನೂನಾತ್ಮಕವಾಗಿ ಏನು ಪರಿಣಾಮ ಬೀರುತ್ತೆ ಅಂತ ನೋಡಿದ್ವಿ. ಇನ್ನು ರಾಜಕೀಯವಾಗಿ ಏನಾಗಬಹುದು ಅದನ್ನು ನೋಡ್ತಾ ಹೋಗೋಣ. ಮೂಡಾ ಸೈಟ್ ವಾಪಸ್ಗೆ ಮುಖ್ಯಮಂತ್ರಿಗಳ ಪತ್ನಿ ನಿರ್ಧಾರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ನಿರ್ಧಾರದಿಂದ ಆಗುವ ರಾಜಕೀಯ ಪರಿಣಾಮಗಳು ಏನು ಅಂತ ಪ್ರಶ್ನೆ. ವಿಪಕ್ಷಗಳಿಗೆ ಅಸ್ತ್ರವಾಗುತ್ತಾ ಸಿಎಂ ಪತ್ನಿ ನಿರ್ಧಾರ? ಆಗೋಗಿದೆ, ಆಗುತ್ತಾ ಏನು? ಈಗಾಗಲೇ ಆಗೋಗಿದೆ. ವಿಪಕ್ಷಗಳ ವಿರುದ್ಧ ಸಮರಕ್ಕೂ ವಿಷಯ ಬಳಕೆ ಆಗುತ್ತಾ? ಈಗ ಇರ್ತಕ್ಕಂಥ ಪ್ರಶ್ನೆ, ಮುಖ್ಯಮಂತ್ರಿಗಳ ಪತ್ನಿಯ ನಿರ್ಧಾರವನ್ನು ಕಾಂಗ್ರೆಸ್ನ ನಾಯಕರು ಯಾವ ರೀತಿ ಸಮರ್ಥಿಸ್ಕೋತಾರೆ ಮತ್ತು ಕಾಂಗ್ರೆಸ್ ಇದನ್ನು ಯಾವ ರೀತಿ ಅಸ್ತ್ರವಾಗಿ ಬಳಸುತ್ತೆ ಅಂತ. ವಿರೋಧ ಪಕ್ಷದವ್ರಿಗೆ ಬಿಡಿ, ಅವ್ರಿಗೆ ವಿಚಾರ ಸಿಕ್ಕಾಯಿತು, ಈಗಾಗಲೇ ಅವರು ಮಾತನಾಡ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ನ ಇತರೆ ನಾಯಕರು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಮತ್ತು ಇದನ್ನು ಯಾವ ರೀತಿ ವಿರೋಧ ಪಕ್ಷಗಳ ವಿರುದ್ಧ ಅಸ್ತ್ರವಾಗಿ ಬಳಸ್ಕೋತಾರೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ನೋಡಿ, ವಿಚಾರ ಇರ್ತಕ್ಕಂಥದ್ದು ರಾಜಕೀಯ ಪರಿಣಾಮ ಏನು ಅಂತ. ವಿಪಕ್ಷಗಳ ವಿರುದ್ಧ ರಾಜಕೀಯ ಹೋರಾಟಕ್ಕೆ ಸೈಟ್ ವಾಪಸ್ ವಿಷಯ ಬಳಕೆ ಮಾಡ್ಕೋಬಹುದು. ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇತ್ತು, ಹೀಗಾಗಿ ಸೈಟನ್ನು ವಾಪಸ್ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ತನಿಖೆಯನ್ನು ಎದುರಿಸ್ತೀನಿ ಅಂತ ವಿಪಕ್ಷಗಳಿಗೆ ತಿರುಗೇಟನ್ನು ನೀಡಬಹುದು, ಯಾಕೆಂದರೆ ತನಿಖೆ ನಡೆದೇ ನಡೆಯುತ್ತೆ. ಸೈಟ್ ಹಂಚಿಕೆಯಲ್ಲಿ ತಪ್ಪಿಲ್ಲ, ನಿಯಮವನ್ನು ಮೀರಿಲ್ಲ, ತನಿಖೆ ಆಗಲಿ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡ್ಬೋದು. ತನಿಖೆ ನಡೆಯಲಿ, ಅಲ್ಲಿವರೆಗೆ ರಾಜೀನಾಮೆ ಇಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಡೋದು. ತನಿಖೆ ಆಗಲಿ, ತಪ್ಪಾದರೆ ನಾನು ಕ್ರಮಕ್ಕೆ ಸಿದ್ಧ ಎಂಬ ಸಂದೇಶವನ್ನು ಅವರು ರವಾನೆ ಮಾಡಬಹುದು. ಇದು ಸಿದ್ದರಾಮಯ್ಯನವರ ಮುಂದೆ ಇರತಕ್ಕಂಥ ಆಯ್ಕೆಗಳು. ಯಾವ ಕಾರಣಕ್ಕೆ ಸೈಟ್ ವಾಪಸ್ ಕೊಡ್ತೀವಿ ಅನ್ನೋ ತೀರ್ಮಾನಕ್ಕೆ ನಾವು ಬಂದ್ವಿ ಅಂತ ಈ ರೀತಿ ಮುಖ್ಯಮಂತ್ರಿಗಳು ಸಮರ್ಥನೆಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ.